ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ರೇಷನ್ ಅಕ್ಕಿ ಬಳಸಿ ಕ್ರಿಸ್ಪಿಯಾಗಿ ಸೂಪರಾಗಿ ಒಳ್ಳೆ ಘಮ್ ಅನ್ನೋ ಥರ ದೋಸೆ ಯಾವ ರೀತಿ ಮಾಡೋದಂತ ನೋಡ್ಕೊಂಬರೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ನಾನಿಲ್ಲಿ 4 ಕಪ್ಪಷ್ಟು ರೇಷನ್ ಅಕ್ಕಿ ತೊಗೊಂಡಿದ್ದೀನಿ. ಓಕೆ ನೋಡಿ, 4 ಕಪ್ಪಿಗೆ ನಾನಿಲ್ಲಿ 2 ಸ್ಪೂನಷ್ಟು ಕಡಲೆಬೇಳೆ ಹಾಕ್ತಿದ್ದೀನಿ. 2 ಸ್ಪೂನ್ ಹಾಕಿ 1 ಕೆ ಜಿಗೆ. ಹಾಗೆ 2 ಸ್ಪೂನಷ್ಟು ನಾನಿಲ್ಲಿ ತೊಗರಿಬೇಳೆ ಹಾಕ್ತಾಯಿದ್ದೀನಿ. ಬೇಳೆ ಮಾಡುವಂಥದ್ದು ತೊಗರಿಬೇಳೆ. ಹಾಗೆ ಅದೇ ಸ್ಪೂನಿಂದ 2 ಸ್ಪೂನ್ ಆಗೋಷ್ಟು ನಾನಿಲ್ಲಿ ಮೆಂತ್ಯ ಸೇರಿಸ್ತಾ ಇದ್ದೀನಿ. 1 ಕೆ ಜಿಗೆ ನಾನಿಲ್ಲಿ ಮಾಡ್ತಾ ಇರೋದು ಇದಿಷ್ಟನ್ನು ಹಾಕಿ ಆಮೇಲೆ ಒಂದೇ ಸಲ ತೊಳ್ಕೊಳ್ಳೋಣ. ಓಕೆ, ನೆಕ್ಸ್ಟ್ ನಾನು ಯಾವ ಗ್ಲಾಸಿಂದ 4 ಗ್ಲಾಸ್ ಅಕ್ಕಿ ತೊಗೊಂಡಿದ್ನೋ ಅದೇ ಗ್ಲಾಸಿಂದ 1 ಗ್ಲಾಸಷ್ಟು ನಾನಿಲ್ಲಿ ಉದ್ದಿನಬೇಳೆ ಹಾಕ್ತಾಯಿದ್ದೀನಿ. ಅದೇ ಕಪ್ಪಿಂದ ಅರ್ಧ ಕಪ್ ಆಗುವಷ್ಟು ನಾನಿಲ್ಲಿ ಪೇಪರ್ ಅವಲಕ್ಕಿ ತೊಗೊಂಡಿದ್ದೀನಿ. ನೀವು ಗಟ್ಟಿ ಅವಲಕ್ಕಿ ಸಹ ತೊಗೋಬೋದು. ಓಕೆ ನೋಡಿ, ಇವಾಗ ಚೆನ್ನಾಗಿ ಅಕ್ಕಿನ ತೊಳೆದ್ಬಿಟ್ಟು ಇವಾಗ ಅಕ್ಕಿ ಹಾಗೆಯೇ ಅವಲಕ್ಕಿನೂ ಸಹ ಈಗಲೇ ನೆನೆ ಹಾಕ್ತಿದ್ದೀನಿ. ನಾನು ಮಿಕ್ಸರ್ ಮಾಡಬೇಕಾದ್ರೆ 15 ನಿಮಿಷ ಎಲ್ಲ ಹಂಗಿಲ್ಲ. ನಾನು ಯಾವಾಗ ನಾನು ಅಕ್ಕಿ ಮತ್ತು ಉದ್ದಿನಬೇಳೆ ನೆನೆ ಹಾಕ್ತೀನೋ ಆವಾಗಲೇ ಅವಲಕ್ಕಿನೂ ಸಹ ನೆನೆ ಹಾಕಿದ್ದೀನಿ. ಓಕೆ, ಇದು ಸಿಪ್ಪೆ ಬಿಡುತ್ತೆ. ಅಂದರೆ ಸಾಯಂಕಾಲ ಒಂದು 5-6 ತಾಸೆಲ್ಲ ನೆನೆಸ್ತೀವಲ್ಲ, ಅಷ್ಟೊತ್ತಿಗೆ ಸಿಪ್ಪೆ ಬಿಡುತ್ತೆ. ಚೆನ್ನಾಗಿ ತೊಳ್ಕೊಬೇಕು ಅಷ್ಟೇ. ನೋಡಿ, ಇವಾಗ 5-6 ತಾಸು ಆಗಿದೆ. ಇವಾಗ ಚೆನ್ನಾಗಿ ಅದನ್ನು ತೊಳ್ಕೊಂಬಂದ್ಬಿಟ್ಟಿದ್ದೀನಿ. ಹಾಗೆಯೇ ಅಕ್ಕಿ ಸಹ ಚೆನ್ನಾಗಿ ನೆಂದಿದೆ. ಅದರ ಜೊತೆಗೆ ಅವಲಕ್ಕಿನೂ ಸಹ ನೋಡಿ ಎಷ್ಟು ಚೆನ್ನಾಗಿ ನೆಂದಿದೆ ಅಂತ. ಓಕೆ, ಇವಾಗ ಇದನ್ನು ಗ್ರೈಂಡ್ ಮಾಡ್ಕೊಳ್ಳೋಣ. ಗ್ರೈಂಡ್ ಮಾಡಬೇಕಾದ್ರೆ ಇದಕ್ಕೆ ನೀವು ಜಾಸ್ತಿ ನೀರು ಹಾಕೋದು ಬೇಡ. ಸ್ವಲ್ಪ ದಪ್ಪ ಇರಲಿ ಹಿಟ್ಟು, ಅಂದರೆ ಗಟ್ಟಿ ಇರಲಿ. ಸೊ ಒಂದು 2 ಸ್ಪೂನ್ 3 ಸ್ಪೂನ್ ನೀರು ಹಾಕಿ ನೀವು ಇದನ್ನು ಗ್ರೈಂಡ್ ಮಾಡ್ಕೋಬೇಕು. ಓಕೆ ನೋಡಿ, ಇವಾಗ ಸ್ವಲ್ಪ ನೀರು ಹಾಕಿ ದಪ್ಪವಾಗಿ ಇಟ್ಟು ಗ್ರೈಂಡ್ ಆಗಬೇಕು. ಓಕೆ, ಇವಾಗ ಇದನ್ನ ಸ್ಟೀಲಿನ ಪಾತ್ರೆಯಲ್ಲಿ ತೆಗೆದುಬಿಡೋಣ. ಅಕ್ಕಿ ಎಲ್ಲ ರುಬ್ಬಿದ್ದಾಗಿದೆ. ಇವಾಗ ನಾನು ಅದೇ ಜಾರಿಗೆ ಉದ್ದಿನಬೇಳೆ ಸಹ ರುಬ್ಕೊಳ್ಳೋಣ. ಸ್ವಲ್ಪ ಉದ್ದಿನಬೇಳೆ ಯಾವಾಗ ಇನ್ನೇನು 2 ಜಾರಿದೆ ಅನ್ನೋವಾಗ ಅದ್ರ ಜೊತೆಗೆ ನೀವು ಸ್ವಲ್ಪ ಅವಲಕ್ಕಿನೆಲ್ಲ ನೆನೆ ಹಾಕಿರ್ತಾರಲ್ಲ ಅದ್ರ ಜೊತೆಗೆ ಹಾಕಿಬಿಡಿ. ಓಕೆ ನೋಡಿ, ಸ್ವಲ್ಪ ಇದು ಉದ್ದಿನಬೇಳೆ ಸ್ವಲ್ಪ ಇತ್ತು, ಒಂದು 2 ಜಾರ್ ಆಗಿದೆ. 3ನೇ ಜಾರಿಗೆ ನಾನು ಸ್ವಲ್ಪ ಉದ್ದಿನಬೇಳೆ ಅದ್ರ ಜೊತೆಗೇ ಅವಲಕ್ಕಿನೂ ಸಹ ಸೇರಿಸಿ ನುಣ್ಣಗೆ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ. ನೀವು ಬೇಕಾದರೆ ಸಪ್ರೇಟ್ ಮಾಡ್ಕೋಬೋದು. ನಾನು ಉದ್ದಿನಬೇಳೆ ಸ್ವಲ್ಪನೇ ಇತ್ತು 3ನೇ ಜಾರಿಗೆ ಅಂತ ಮಾಡ್ಕೊಂಡಿರೋದು ಅಷ್ಟೇ. ಓಕೆ ನೋಡಿ, ಇವಾಗ ಎಲ್ಲವನ್ನು ಇಟ್ಟು ಸೇರಿಸಿ ಮೇನ್ ಇವಾಗ ಮಿಕ್ಸ್ ಮಾಡೋದು. ಒಂದೇ ಡೈರೆಕ್ಷನಲ್ಲಿ ಚೆನ್ನಾಗಿದ್ದನ್ನು ಒಂದು 5 ನಿಮಿಷದವರೆಗೂ ಚೆನ್ನಾಗಿದ್ದನ್ನ ಮಿಕ್ಸ್ ಮಾಡಬೇಕು. ಮತ್ತೆ ಚೆನ್ನಾಗಿ ಕೈ ಆಡಿಸ ನೋಡಿ, ಈ ಥರ ಚೆನ್ನಾಗಿ ನೋಡಿ. ಇಟ್ಟು ಮೇಲಿಂದ ಹಾಕಿದಾಗ ಒಂದೇ ಇದರಲ್ಲಿ ಇದು ಬೀಳಬೇಕು, ಕಟ್ ಆಗಬಾರ್ದು. ಓಕೆ, ಇವಾಗ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿ ಇವಾಗ ಓವರ್ ನೈಟ್ ರಾತ್ರಿ ಇಡೀ ನೆನೆಸಿಟ್ಬಿಡೋಣ ಇದನ್ನು. ಓಕೆ ನೋಡಿ, ಇವಾಗ ನೆನೆಸಿದ್ದಾಗಿದೆ. ಮಾರನೇ ದಿನ ಬೆಳಿಗ್ಗೆ 7 ಗಂಟೆ ಆಗಿದೆ. ಇವಾಗ ಇದನ್ನು ಓಪನ್ ಮಾಡ್ತಾಯಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ಹಿಟ್ಟು. ಚೆನ್ನಾಗಿನ್ನ ಮಿಕ್ಸ್ ಮಾಡ್ಕೊಂಡು ಹಿಂದಿನ ದಿನ ಮಳೆ ಕೂಡ ಬಂದಿದೆ. ಯಾವಾಗ ನಾನು ಗಸಗಸೆ ಪಾಯಸ ಹಾಕಿದೆ ನೋಡಿ, ಮಳೆ ಇಲ್ಲ ಅಂತ. ಅವತ್ತು ನೈಟೇ ಮಳೆ ಬಂದ್ಬಿಡ್ತು. ಹಿಟ್ಟು ಉಬ್ಬುತ್ತೋ ಇಲ್ಲೋ ಅಂತ ಒಂದು ಸ್ವಲ್ಪ ಇದಿತ್ತು. ಬಟ್ ಪರವಾಗಿಲ್ಲ, ಚೆನ್ನಾಗಿ ಹಿಟ್ಟು ಉಬ್ಬಿದೆ. ಇವಾಗ ಇದನ್ನು ನಿಮ್ಗೆ ಎಷ್ಟು ಬೇಕು ನೋಡಿ ಅಷ್ಟು ಒಂದು ಪಾತ್ರೆಯಲ್ಲಿ ಮಾಡೋಕ್ಕಂತ ತೆಗೆದುಕೊಳ್ಳೋಣ. ಇನ್ನು ಉಳ್ಕಿದ್ದನ್ನು ಹಾಗೆ ಎತ್ತಿಡೋಣ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. ಇದಕ್ಕೆ ಯಾವುದೇ ಅಂದರೆ ಕೆಂಪಗಾಗಲಿ ಅಂತ ಯಾವುದೇ ರೀತಿಯಾದ ಶುಗರ್ ಬೇಡ ಇದಕ್ಕೆ. ಅದಾಗದೆ ಕೆಂಪಗೆ ಬರುತ್ತೆ. ಯಾವುದೇ ಸ್ವಲ್ಪ ಕೂಡ ಶುಗರ್ ಬೇಡ, ಏನು ಬೇಡ. ಇದಕ್ಕೆ ಒಂದು 3-4 ಟೇಬಲ್ ಸ್ಪೂನಷ್ಟು ನೀರು ಹಾಕಿ ಸಾಕು. ಇದಕ್ಕೆ ಜಾಸ್ತಿ ಇಲ್ಲ, ಒಂದು ಗ್ಲಾಸಷ್ಟು ನೀರು ಬೇಡ. ಎಷ್ಟು ದಪ್ಪ ಇರಬೇಕು ಇಟ್ಟಿದ್ದು. ಓಕೆ ನೋಡಿ, ಇದಕ್ಕೆ ಅಡುಗೆ ಎಣ್ಣೆ ತೊಗೊಂಡಿದ್ದೀನಿ. ಅದಕ್ಕೆ ನಾನು ಸ್ವಲ್ಪ ಖಾರದ ಪುಡಿ ಹಾಕ್ತಾಯಿದ್ದೀನಿ. ಖಾರದ ಪುಡಿ ಯಾಕೆ ಅಂತ ನೋಡೋಣ. ಓಕೆ, ಈ ಸೈಡಲ್ಲಿ ಅಂಚು ಸಹ ಕಾದಿದೆ. ಇವಾಗ ಇದಕ್ಕೆ ಚೆನ್ನಾಗಿ ನೀರು ಚಿಮ್ಮಿಸ್ಬಿಟ್ಟು ಅದು ಸ್ವಲ್ಪ ಒಣಗಲಿ. ಇವಾಗ ದೋಸೆನ ಹಾಕ್ಕೊಳ್ಳೋಣ. ಓಕೆ ನೋಡಿ, ದೋಸೆನ ಹಿಟ್ಟನ್ನ ಇದ್ರ ಮೇಲೆ ಹಾಕಿಬಿಟ್ಟು ಒಂದೇ ಡೈರೆಕ್ಷನ್ನಲ್ಲಿ ತಿರುಗಿಸ್ಬಿಟ್ಟು ಮೇಲೆ ಹಿಟ್ಟನ್ನ ಸ್ವಲ್ಪ ಒಣಗಕ್ಕೆ ಬಿಟ್ಬಿಡೋಣ. ಇದ್ರದ್ದು ಒಂದು ಸ್ವಲ್ಪ ಹಸಿ ಮೈ ಆರಲಿ. ಕೆಲವೊಬ್ಬರು ದೋಸೆಗೆ ಅಂದರೆ ಬಣ್ಣ ಬರುತ್ತೆ ಅಂತ ಶುಗರ್ ಹಾಕೋದು ಅದೆಲ್ಲ ಹಾಕ್ತಿರೋದು. ಏನೂ ಹಾಕೋದು ಬೇಡ. ಇದಕ್ಕೆ ಮೆಂತೆ ಮತ್ತು ಬೇಳೆ ಅಂದರೆ ತೊಗರಿಬೇಳೆ ಹಾಕಿರ್ತೀವಲ್ಲ ಅದಕ್ಕೇ ಸೂಪರ್ ಆದಂಥ ಕಲರ್ ಬರುತ್ತೆ. ಇದು ಮೋಸ್ಟ್ಲಿ ಎಣ್ಣೆಯಲ್ಲಿ ಯಾಕೆ ಎಣ್ಣೆ ಕಲಸಿಟ್ಕೊಂಡಿದ್ರಿ ಅಂತ ಹೇಳಿದ್ರಲ್ಲ, ಇದಕ್ಕೋಸ್ಕರನೇ. ಇದ್ರ ಮೇಲೆ ಹಾಕಿದರೆ ತುಂಬ ಚೆನ್ನಾಗುತ್ತೆ. ಮೋಸ್ಟ್ಲಿ ಎಣ್ಣೆ ಹಾಕೋದ್ರಿಂದ ಏನಾದರೂ ಕೆಂಪಗಾಗುತ್ತೆ ನೋವೇ. ಈಗ ಆಮೇಲೆ ಕೂಡ ನಿಮಗೆ ಬರೀ ಪ್ಲೇನ್ ದೋಸೆಗೆ ನಾನು ಈ ಥರ ಖಾರ ಮಿಕ್ಸ್ ಮಾಡ್ದೇನೆ ಎಣ್ಣೆ ಅದು ದೋಸೆ ಕೂಡ ತೋರಿಸ್ತೀನಿ. ಓಕೆ ನೋಡಿ, ಎಷ್ಟು ಚೆನ್ನಾಗಿ ಯಾವುದೇ ರೀತಿಯಿಂದ ಏನಾದರೂ ಎದ್ದೇಳಿಸ್ಬೇಕಂತ ಏನಿಲ್ಲ. ಅದಾಗದೇ ಈಸಿಯಾಗಿ ಎದ್ದೇಳುತ್ತೆ ದೋಸೆ ನೋಡಿ. ವಾವ್, ಹೋಟೆಲ್ಗಿಂತ ತುಂಬಾ ರುಚಿಯಾಗಿರುತ್ತೆ. ನಿಮಗೆ ಯಾವ ಶೇಪಲ್ಲಿ ಬೇಕು ಮಾಡ್ಕೋಬೋದು. ಮಕ್ಕಳಿಗೆಲ್ಲ ಈ ಥರ ತಿರುಗಿಸ್ಕೊಟ್ರೆ ತುಂಬ ಇಷ್ಟಪಡ್ತಾರೆ.
ಹಂಗಂತ ಜಸ್ಟ್ ಈ ಥರ ಮಾಡೋದಷ್ಟೇ. ಬಟ್ ನಿಮ್ಗೆ ಯಾವ ರೀತಿ ಬೇಕು ನೋಡಿ ನೀವು ದೋಸೆ ಆ ರೀತಿ ನೀವು ಮಾಡ್ಕೊಳ್ಳಿ. ದಪ್ಪ ದೋಸೆ ಆಗುತ್ತೆ, ಬ್ರೆಡ್ ದೋಸೆ ಕೂಡ ಸೂಪರಾಗುತ್ತೆ ಇದರಲ್ಲಿ. ನೋಡಿ ಯಾವ ರೀತಿ ಕಲರ್ ಬಂದಿದೆ ಅಂತ, ಕ್ರಿಸ್ಪಿನೆಸ್ ಅಂತ ಹೇಳೋಂಗಿಲ್ಲ, ಅಷ್ಟು ಚೆನ್ನಾಗಿ ಬಂದಿದೆ. ಓಕೆ, ಇದು ಬರೀ ನಾನ್ ಸ್ಟಿಕ್ಕಲ್ಲಿ ಬರುತ್ತೆ, ಅಂದರೆ ಉಕ್ಕು ಕಂಬಳದ ಹಂಚಲ್ಲೆಲ್ಲ ಬರಲ್ಲ. ಯಾಕೆ ಬರಲ್ಲ ನೋಡಿ, ಅದು ಕೂಡ ಚೆನ್ನಾಗಿ ಬರುತ್ತೆ. ಆ ಹಂಚನ್ನು ಕೂಡ ಚೆನ್ನಾಗಿ ಕಾಯಿಸ್ಬಿಟ್ಟು ಸ್ವಲ್ಪ ನೀರು ಚಿಮ್ಮಿಸ್ಬಿಟ್ಟು, ಅದಕ್ಕೇನು ಎಣ್ಣೆ ಇಲ್ಲ, ಅದಕ್ಕೂ ಜಸ್ಟ್ ನೀರು ಚಿಮ್ಮಿಸ್ಬಿಟ್ಟು ಅದರ ಮೇಲೆ ದೋಸೆನ ಹಾಕಿ. ಇವಾಗ ಬರೀ ಎಣ್ಣೆ ಹಾಕೋಣ. ಯಾವುದೇ ರೀತಿಯಾದಂತಹ ಖಾರದ ಪುಡಿ ಮಿಕ್ಸ್ ಮಾಡೋದು ಬೇಡ. ಫ್ಲೇಮ್ನ ಫುಲ್ ಹೈ ಬೇಡ, ಮೀಡಿಯಮ್ ಇರಲಿ, ಸ್ಲೋನೂ ಬೇಡ, ಮೀಡಿಯಮ್ ಇರಲಿ. ಇವಾಗ ಬರೀ ಎಣ್ಣೆ ಹಾಕೋಣ, ಇಲ್ಲ ತುಪ್ಪ ಹಾಕ್ಕೊಳ್ಳಿ, ಆಪ್ಷನಲ್ ಅದು. ಬಟ್ ಎಣ್ಣೆ, ತುಪ್ಪ, ಬಟರ್ ಅಂದರೆ ಬೆಣ್ಣೆ ಇದ್ರೇ ದೋಸೆ ಅಲ್ವಾ. ಓಕೆ ನೋಡಿ, ಇವಾಗ ಇದನ್ನು ಅಷ್ಟೇ ಯಾವುದರಿಂದ ಪ್ರೆಷರಿಂದ ಎದ್ದೇಳಿಸಬೇಕಂತಿಲ್ಲ, ಅದಾಗದೇ ಎದ್ದೇಳುತ್ತೆ ನೋಡಿ. ವಾವ್, ಇಂಥ ಕಲರ್ ಬಂದಿದೆ, ಸಖತ್ತಾಗಿರುತ್ತೆ. ಖಂಡಿತ ಒಂದು ಸಲ ನಾನು ಮಾಡಿರೋ ರೀತಿನ ನೀವು ದೋಸೆನ ಖಂಡಿತ ಟ್ರೈ ಮಾಡಿ ನೋಡಿ. ದೋಸೆ ಜೊತೆ ಚಟ್ನಿ, ಆಲೂಗಡ್ಡೆ, ಸೂಪರ್ ಆದಂತಹ ಕಾಂಬಿನೇಷನ್ ಅಲ್ವಾ. ಖಂಡಿತ ಒಂದು ಸಲ ಟ್ರೈ ಮಾಡಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡ್ತಾ ಇದ್ದೀರೋ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ಫಾಲೋ ಮಾಡಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಸಹ ನನ್ನ ಚಾನಲ್ನ ಶೇರ್ ಮಾಡಿ. ಥ್ಯಾಂಕ್ ಯು.